ನಮ್ಮ ಜಗದೀಶ್ ಸಾಹೇಬರ ಸಾರಥಿಯಲ್ಲಿ ಅವರ ಒಂದು ಏನು ಧ್ಯೇಯೋದ್ದೇಶಗಳಿದ್ದಾವೆ ಅವರ ಮಾರ್ಗದರ್ಶನದಲ್ಲಿ ಈ YEP ಪಾರ್ಟಿಯನ್ನ ತುಂಬಾ 2 ವರ್ಷದಲ್ಲಿ ಮೂಲೆ ಮೂಲೆಯಲ್ಲಿ ಇದನ್ನ ಪ್ರಚಾರ ಮಾಡಿ ವಿಧಾನಸಭೆ ಮೊನ್ನೆ ಕಲ್ಕತ್ತಾದಲ್ಲಿ ಮುಸರತಿಗಳು MLA ಆಗಿ ಮಂತ್ರಿ ಆಗಿದ್ದಾರೆ. ಆ ಥರ ನಾವು ಮಾಡಬೇಕಾಗಿದೆ. ಆಟೋ ಓಡಿಸೋರು MLA ಆಗಿದ್ದಾರೆ. ಅವ್ರ ಬಗ್ಗೆ ಗಮನ ಹರಿಸಿದ ಯಾರು? ಇವತ್ತು ಆ ದಿನಗಳನ್ನ YEP ಪಾರ್ಟಿಯಿಂದ ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವು ಈಗ ಸರ್ ಹೇಳಿದ್ರಲ್ಲ ಗ್ರೇಟರ್ ಬೆಂಗಳೂರು ಅಲ್ಲಿ ನಾವು ಎಲ್ಲ ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಘೋಷಣೆ ಮಾಡಿದರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಗ್ರೇಟರ್ ಬೆಂಗಳೂರಿನ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ನಾವು ಮುಂಚೂಣಿಯಲ್ಲಿ ಇಲ್ಲಿಂದಲೇ ರಾಜಧಾನಿಯಿಂದಲೇ ನಾವು ಸ್ಟಾರ್ಟ್ ಮಾಡಬೇಕಂತ ಹೇಳಿ ಆರಂಭಿಸಿದ್ವಿ. ನನಗೆ ಒಂದೇ ದಿನದಲ್ಲಿ ಹೇಳಿದ್ರು ಸರ್, ನಾನೇ ಫೋನ್ ಮಾಡಿದ್ದೆ ಮತ್ತೆ ಅವ್ರು ಮಾಡಿದ್ರು, ನಾವು ಒಂದು ಪಾರ್ಟಿ ಲಾಂಚ್ ಮಾಡ್ತಾ ಇದ್ದೀನಿ ಫೋನ್ ಸಾಹೇಬ್ರೆ, ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರೆ ನಾನು ಅದೇ ರೀತಿಯಲ್ಲಿ ಬಂದು ಅವರ ಜೊತೆಯನ್ನ ಸೇರಿ ಈ ರಾಜ್ಯನ ಅಂತ ಹೇಳಿ ನಾನು ಪತ್ರಿಕಾ ಪ್ರತಿನಿಧಿ ಹೊಂದಿಸ್ತಾ ಎಲ್ಲ ಕಾರ್ಯಕರ್ತರಿಗೂ ರಾಜ್ಯಾಧ್ಯಕ್ಷರಿಗೂ ನನ್ನ ನುಡಿಮುತ್ತುಗಳನ್ನ ನಾನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಕೋರುತ್ತೀನಿ. ನಮಸ್ಕಾರ. ಎಲ್ರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ರಾಜ್ಯ ಅಧ್ಯಕ್ಷರ ಸ್ಥಾನ ಹಾಗೂ ಈ ರಾಜ್ಯದ ನಮ್ಮ ಪಕ್ಷದಿಂದ ಚೀಫ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟ್ ಅಂತ ಏನ್ ಹೇಳ್ತೀವಿ ನಾವು, ಒಂದು ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗಿ ನಾವು ಜಗದೀಶ್ ಸಾಹೇಬ್ರನ್ನ ಕಣಕ್ಕಿಳಿಸಿದೀವಿ. ನಮ್ಮ ಕೈಲಾಗೋದಿಷ್ಟೇ. ಯಾಕಂತ ಹೇಳಿದ್ರೆ ಈ ಮುಂದಕ್ಕೆ ಈ ರಾಜ್ಯದ ಜನಕ್ಕೆ, ಯಾಕಂದ್ರೆ ಅವರು 16 ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಈ ರಾಜಕೀಯ ಚಟುವಟಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಯಾರಾದ್ರೂ ಒಂದು ಹಳ್ಳಿಯಿಂದ ಒಂದು ಸಣ್ಣ ಸುದ್ದಿ ಕೊಟ್ಟರು ಕೂಡ ಅದಕ್ಕೆ ವಿಡಿಯೋ ಮಾಡಿ ತನ್ನ ಕೈಲಾದಷ್ಟು ಫೈಟ್ ಮಾಡುವಂತ ಗುಣ. ಬಹಳಷ್ಟು ಜನ ಇವರು ಒಂದು ಪೋಸ್ಟ್ ಮಾಡ್ತಾರೆ, ಹೊಸ ಪಕ್ಷವನ್ನು ಲಾಂಚ್ ಮಾಡ್ತೀನಿ ಅಂತ, ಅದು 9 ಲಕ್ಷ ಜನ ನೋಡಿ ನಮಗೆಲ್ಲ ಫೋನ್ ಮಾಡಿ ನಮ್ಗೆ ಕನ್ಫರ್ಮ್ ಆಯಿತು ನಿಮ್ಮ ಪಕ್ಷದಲ್ಲಿ ಇದು ನನ್ನ ಪಕ್ಷ ಅಲ್ಲ, ಇದು ಇವರ ಪಕ್ಷ, ಇವ್ರಿಗೆ ವಹಿಸಿರುವಂತ ಪಕ್ಷ. ಈ ರಾಜ್ಯದಲ್ಲಿ ಏನೇ ಬೇಕಾಗಿದ್ದರೂ ಕೂಡ ಈ ಕುಕ್ಕರ್ಗೆ ನಿಕ್ಕರ್ಗೆಲ್ಲ ವೋಟ್ ಮಾಡ್ಕೊಳ್ಳೋದನ್ನ ಬಿಟ್ಟು ಈ ರಾಜ್ಯದ ನಾವೇನ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತೀವಿ, ನಿಮ್ಮ ಏನೇ ಕೆಲಸಗಳಿದ್ರು ಕೂಡ, ನಿಮ್ಮ ಏನೇ ಪೋಸ್ಟಿಂಗ್ ಬೇಕಾಗಿದ್ರು, ನಿಮ್ಗೆ ಟಿಕೆಟ್ ಬೇಕಾಗಿದ್ರು ಕೂಡ ತಾವೆಲ್ಲರೂ ಕೂಡ ಸಹಕಾರ ನೀಡಿ ನಿಮ್ಮ ಬೆಂಬಲವನ್ನು ಕೊಟ್ಟು ಜಗದೀಶ್ ಅವರಿಗೆ 2028ಕ್ಕೆ ಮುಖ್ಯಮಂತ್ರಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.